ನಿಮ್ಮ ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಆಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ಇವತ್ತು ಮಹತ್ವದ ರಾಮ ಮಂದಿರ ಟ್ರಸ್ಟ್ನ ಸಭೆ ನಡೆಯಿತು. ಈ ಸಭೆಯಲ್ಲಿ ಕೆಲವು ಮಹತ್ವದ ನಿರ್ಧಾರಗಳನ್ನು ತೆಗೆದುಕೊಳ್ಳಲಾಯಿತು. ಈ ಸಭೆ ಇಡೀ ದೇಶದ ಚಿತ್ತವೇ ಅಲ್ಲಿಯೇ ನೆಟ್ಟಿತ್ತು. ಯಾಕೆ ಅಂತಂದರೆ ರಾಮ ಮಂದಿರದಲ್ಲಿ ನಡೆದಂತಹ ಡಕಾಯಿತಿ ಮತ್ತು ಲೂಟಿಗೆ ಸಂಬಂಧಪಟ್ಟಂತೆ ಟ್ರಸ್ಟ್ನ ಮೆಂಬರ್ಸ್ ಏನ್ ಚರ್ಚೆ ಮಾಡ್ತಾರೆ ಮತ್ತು ಈ ವಿಚಾರದಲ್ಲಿ ಯಾವ ರೀತಿಯಾದಂತಹ ಮಹತ್ವದ ನಿರ್ಧಾರಗಳನ್ನು ತೆಗೆದುಕೊಳ್ತಾರೆ ಅಂತ. ಪ್ರಮುಖವಾಗಿ 2 ಮಹತ್ವದ ನಿರ್ಧಾರಗಳನ್ನು ತೆಗೆದುಕೊಂಡಿದ್ದಾರೆ. ಅದೇನು ಅಂತಂದ್ರೆ ಅನಿಲ್ ಮಿಶ್ರಾ ಮತ್ತು ಚಂಪತ್ ರಾಯ್ ಅವರ ರಾಜೀನಾಮೆಯನ್ನು ಅಂಗೀಕಾರ ಮಾಡಲಾಗಿದೆ. ಸೊ ಚಂಪತ್ ರಾಯ್ ಮತ್ತು ಅನಿಲ್ ಮಿಶ್ರಾ ಅವರು ನಂಬರ್ 1 ಮತ್ತು ನಂಬರ್ 2 ಪ್ಲೇಸ್ ನಲ್ಲಿ ಇದ್ದಂತವರು ಆಡಳಿತ, ನಿರ್ವಹಣೆ, ಸೆಕ್ಯೂರಿಟಿ ಸೇರಿದಂತೆ A to Z ರಾಮ ಮಂದಿರದ್ದು ಟ್ರಸ್ಟ್ ನ ನಂಬರ್ 1 ನಂಬರ್ 2 ನೋಡ್ಕೊಳ್ತಾ ಇದ್ರು. ಈ ಒಂದು ಮಹಾ ಕಳ್ಳತನ ಹೊರಗಡೆ ಬಂದ ತಕ್ಷಣ ಅವರಿಬ್ರು ರಾಜೀನಾಮೆ ಕೊಟ್ಟರು. ಈಗ SIT ಅಲ್ಲಿ ವಿಚಾರಣೆಯನ್ನ ಎದುರಿಸ್ತಾ ಇದ್ದಾರೆ. ಅವರಿನ್ನೂ ಅರೆಸ್ಟ್ ಆಗಿಲ್ಲ, ಅವ್ರ ಮೇಲೆ FIR ಕೂಡ ಆಗಿಲ್ಲ. ಅವರ ರಾಜೀನಾಮೆಯನ್ನ ಅಂಗೀಕರಿಸಿ ಹೊಸಬರನ್ನ ಈಗ ನೇಮಕ ಮಾಡಲಾಗಿದೆ. ಅವರ ಸ್ಥಾನಕ್ಕೆ ಅಂದ್ರೆ ಚಂಪತ್ ರಾಯ್ ಅವರ ಸ್ಥಾನಕ್ಕೆ ಒಬ್ಬರನ್ನ ಮತ್ತು ಅನಿಲ್ ಮಿಶ್ರಾ ಅವರ ಸ್ಥಾನಕ್ಕೆ ಒಬ್ಬರನ್ನ ನೇಮಿಸಲಾಗಿದೆ. ಹಾಗಾದ್ರೆ ಚಂಪತ್ ರಾಯ್ ಅವರ ಸ್ಥಾನಕ್ಕೆ ನೇಮಿಸಲಾದಂತಹ ವ್ಯಕ್ತಿ ಅಂತಾರಾಷ್ಟ್ರೀಯ VHP ಜನರಲ್ ಸೆಕ್ರೆಟರಿ ಅಂತ ಹೇಳಿಕೊಳ್ಳಲಾಗುವ ಬಜರಂಗ್ ಲಾಲ್ ಬಾಗ್ರಾ ಅನ್ನೋರನ್ನ ನೇಮಕ ಮಾಡಲಾಗಿದೆ. ದಿ ಸೇಮ್ ಟೈಮ್ ನೀವು ಕಳೆದುಕೊಂಡಂತಹ ಆಭರಣಗಳು, ನೀವು ಕಳೆದುಕೊಂಡಿರುವಂತಹ ದೇಣಿಗೆ, ನೀವು ಕಳೆದುಕೊಂಡಿರುವಂತಹ ಚಿನ್ನ, ಬೆಳ್ಳಿ ಅಥವಾ ಮೂರ್ತಿಗಳು ಇವೆಲ್ಲವೂ ಸೇಫ್ ಆಗಿದ್ದಾವೆ. ನೀವು ಬೇಕಾದ್ರೆ ರಾಮ ಮಂದಿರಕ್ಕೆ ಬಂದು ನೀವು ಕೊಟ್ಟಂತಹ ಈ ಒಂದು ವಸ್ತುಗಳು ಅಥವಾ ಕಾಣಿಕೆಗಳ ಲೆಕ್ಕಾಚಾರ ಪಡ್ಕೊಳ್ಬಹುದು. ತಾವು ಯಾವುದೇ ರೀತಿ ಏನು ಈಗ ಕಾಂಗ್ರೆಸ್ ಸೇರಿದಂತೆ ಬೇರೆ ಬೇರೆ ಅವರು ರಾಮನ ಮೇಲೆ ಭಕ್ತಿ ಇಲ್ಲದವರು ಒಂದು ದೊಡ್ಡ ಷಡ್ಯಂತ್ರ ಮಾಡ್ತಾ ಇದ್ದಾರೆ. ಅದಕ್ಕೆ ಕಿವಿಗೊಡಬೇಡಿ. ನೀವು ಅದನ್ನ ಯಾವುದೇ ರೀತಿ ತಲೆ ಕೆಡಿಸಿಕೊಳ್ಬೇಡಿ. ಹಿಂದೂ ಸಮಾಜವನ್ನು ಒಡೆಯುವಂತ ಪ್ರಯತ್ನ ಮಾಡ್ತಾ ಇದ್ದಾರೆ. ಹಾಗಾಗಿ ನಾವು ಒಗ್ಗಟ್ಟಾಗಿರೋಣ, ರಾಮ ರಾಜ್ಯ ನಿರ್ಮಾಣ ಆಗುವವರೆಗೂ ನಾವೆಲ್ಲ ಒಂದಾಗಿರೋಣ ಅಂತ ಇವತ್ತು ಕೋಶಾಧ್ಯಕ್ಷರಾಗಿರುವಂತಹ ಗೋವಿಂದ ಗಿರಿ ಮಹಾರಾಜ್ ಅವರು ಸುದ್ದಿಗೋಷ್ಠಿಯಲ್ಲಿ ಹೇಳಿದ್ದಾರೆ. ಹಾಗಾದ್ರೆ ಇವತ್ತು ನಡೆದಂತಹ ಈ ಮಹಾ ಸಂಚಲನ ಏನಿದೆ ಇದಕ್ಕೆ ಸಂಬಂಧಪಟ್ಟಂತೆ ಇವತ್ತಿನ ರಾ ಡಿಬೇಟ್ ನಲ್ಲಿ ನಾವು ಚರ್ಚೆ ನಡೆಸ್ತೀವಿ. ಇದೇ ಈ ಕ್ಷಣದ ಸ್ಪೆಷಲ್ ಆಪರೇಷನ್ ರಾಮ ಮಂದಿರ. ಹುಂಡಿ ಹಗರಣದ ಬೆನ್ನಲ್ಲೇ ರಾಮ ಮಂದಿರ ಟ್ರಸ್ಟ್ಗೆ ಸರ್ಜರಿ. ಶ್ರೀರಾಮ ಜನ್ಮಭೂಮಿ ತೀರ್ಥಕ್ಷೇತ್ರ ಟ್ರಸ್ಟ್ ನಲ್ಲಿ ಭಾರಿ ಬದಲಾವಣೆ. ಚಂಪತ್ ರಾಯ್ಗೆ ಗೇಟ್ ಪಾಸ್, ಟ್ರಸ್ಟಿ ಅನಿಲ್ ಮಿಶ್ರಾಗೂ ಕೂಡ ಔಟ್. ಮಹತ್ವದ ಟ್ರಸ್ಟ್ ಸಭೆಗೆ ಗೈರಾಗಿದ್ದ ಟ್ರಸ್ಟಿ ಅನಿಲ್ ಮಿಶ್ರಾ ಮತ್ತು ಚಂಪತ್ ರಾಯ್ ಯಾವ ಮುಖ ಇಟ್ಕೊಂಡು ಬರ್ತಾರೆ? ಇದೊಳ್ಳೆ ಕತೆ ಆಯ್ತು. ಸಭೆಯಲ್ಲಿ ಸರ್ವಾನುಮತದಿಂದ ಇಬ್ಬರ ರಾಜೀನಾಮೆ ಅಂಗೀಕಾರ ಆಗಿದೆ. ಹೊಸ ಬಾಸ್ ಎಂಟ್ರಿ ಕೊಟ್ಟಿದ್ದಾರೆ. VHP ನಾಯಕನಿಗೆ ಸಿಕ್ಕಿದೆ ಪಟ್ಟ, ಅವರಿಗೆ ಸಿಗಬೇಕು. ಒಂದು RSS ಗೈ ಆಗಿರ್ಬೇಕು, ಇಲ್ಲಿದ್ರೆ VHP ಅಥವಾ ಯಾವ್ದಾದ್ರೂ ಹಿಂದೂ ಸಂಘಟನೆಗಳ ನಾಯಕರಾಗಿರ್ಬೇಕು. ಯಾಕಂದ್ರೆ ಇದು ಹಿಂದೂ ದೇವಸ್ಥಾನ. ಅದರಲ್ಲೂ ಕೂಡ RSS ಮತ್ತು VHP ಸೇರಿದಂತೆ ಏನು ಸಂಘಟನೆಗಳಿವೆ ಅವುಗಳು ಕೈಗೊಂಡಿರುವಂತಹ ಒಂದು ಮಹಾನ್ ಹೋರಾಟ. ಆದ್ದರಿಂದ ಯಾರಾದ್ರೂ RSS ಅಥವಾ VHPಯ ಮೆಂಬರ್ಸ್ ಇದರ ನಿರ್ವಹಣೆ ಮಾಡಬೇಕು ಅಂತ ಈ ಹಿಂದೆನೂ ಪ್ರಯತ್ನ ಪಡಲಾಯಿತು. ಇವತ್ತು ಕೂಡ ಪ್ರಯತ್ನ ಮಾಡಲಾಗಿದೆ. ಯಾಕಂದ್ರೆ ಇದರ ನಿರ್ಮಾಣ ಕಾರ್ಯದಿಂದ ಹಿಡ್ಕೊಂಡು ಇಲ್ಲಿಯವರೆಗೆ ಅವರೇ ಇದ್ದಾರೆ ಒಳಗಡೆ. ಹಾಗಾದ್ರೆ ಇವತ್ತು ಏನು ಗೋವಿಂದಗಿರಿ ಮಹಾರಾಜ್ ಕೋಶಾಧ್ಯಕ್ಷರು ಅಂತಂದರೆ ಆ ಒಂದು ರಾಮ ಮಂದಿರನ ಟ್ರಸ್ಟ್ ಮೆಂಬರ್ ಅಂಡ್ ಆಲ್ಸೋ ಅವರು ಖಜಾಂಚಿ ಇದ್ದ ಹಾಗೆ. ಅಂದ್ರೆ ರಾಮ ಮಂದಿರದ ಆರ್ಥಿಕ ನಿರ್ವಹಣೆಯನ್ನ ಅವರೇ ಮಾಡ್ತಾ ಇದ್ರು. ಕೋಶಾಧ್ಯಕ್ಷರು ಅಂದ್ರೆ ಖಜಾನೆಯನ್ನ, ಸಂಪತ್ತನ್ನ ಸುರಕ್ಷಿತವಾಗಿ ಇಡುವವರು ಮತ್ತು ಆರ್ಥಿಕ ಲೇವಾದೇವಿ ವ್ಯವಹಾರಗಳನ್ನ ನೋಡಿಕೊಳ್ಳುವವರು. ಪಾಪ ಅವ್ರಿಗೆ ಗೊತ್ತಿರಲಿಲ್ಲ ಈ ತರದ ದೊಡ್ಡ ಕಳ್ಳತನ ನಡೆದಿದೆ ಅಂತ. ಅವರೇ ಇವತ್ತು ಮೀಡಿಯಾಗಳ ಮುಂದೆ ಬಂದು ಹೌದು ಕಳ್ಳತನ ನಡೆದಿದೆ, ಆ ಕಳ್ಳತನ ಮಾಡಿದವ್ರನ್ನ ನಾವು ಸುಮ್ಮನೆ ಬಿಡೋದಿಲ್ಲ, ಈಗ ಸಿಗದೆ ಇರುವವರಾಗಿರ್ಬೋದು ಅವರನ್ನ ಸುಮ್ಮನೆ ಬಿಡುವಂತಹ ಯಾವುದೇ ಪರಿಸ್ಥಿತಿ ಇಲ್ಲ, ಕಳ್ಳರನ್ನ ನಾವು ನೇತಾಕ್ತೀವಿ ಅನ್ನೋ ಅರ್ಥದಲ್ಲಿ ಮಾತಾಡ್ತಾ ಇನ್ನೊಂದಿಷ್ಟು ವಿಚಾರಗಳನ್ನ ಅವರು ಮಾತಾಡಿದ್ದಾರೆ. ಬನ್ನಿ ಅವ್ರು ಏನು ಹೇಳಿದ್ದಾರೆ ಅಂತ ಕೇಳೋಣ. उन्होंने स्वयं इस बात को हमें मूल क्लॉजेस को पढ़ करके दिखा करके समझाया कि यू हैव गॉट नो चॉइस. जब ये त्यागपत्र दे दिया है तो आपको उसको स्वीकार करना अस्वीकार करना ये बात आपके हाथ में नहीं है.
अब उसको हम लोगों को मान ही लेना चाहिए। ऐसी स्थिति में और हम लोगों ने उसका स्वीकार भी कर लिया। उस समय हमने चंपतराय जी के द्वारा की गई सेवा का अभिनंदन भी किया। उदार अंतःकरण से उन्होंने स्वयं इस प्रकार का निर्णय लिया। उन्होंने राम मंदिर के निर्माण के लिए इतने वर्षों तक, आरंभ से लेकर जब यहाँ पर इस प्रकार की कोई हलचल भी नहीं थी, तब से लेकर के आज तक का कार्य उन्होंने किया है। उनके सारे कार्य का सम्मान करते हुए और फिर भी उन्होंने जो उदारता दिखाई है इस परिस्थिति में, उसका सम्मान करते हुए हम लोगों ने उसको स्वीकार किया है। अगली व्यवस्थाओं के लिए हम लोग कटिबद्ध हैं और इन व्यवस्थाओं का दायित्व महामंत्री, अंतरिम महामंत्री के रूप में मेरे साथ विराजमान श्रीमान कृष्ण मोहन जी को सौंपा गया है। वे अपने साथ कुछ साथियों को स्वयं चुन करके और उनके साथ मिलकर के इस काम का निष्पादन करेंगे और उनका ज्ञान और उनकी पार्श्वभूमि और उनका स्वच्छ दृष्टिकोण, इसको देखते हुए हमारा विश्वास है कि वे इन सारे कामों को अत्यंत कुशलता के साथ संपादित करके रहेंगे। हम लोगों को आप लोगों के सामने यह भी बात बतलानी है कि प्रसार माध्यमों में जो कुछ बड़ा बड़ा हवा सामने खड़ा करके कहा जा रहा है वह कितना सत्य है, इसको समाज को जानना चाहिए। झूठ मूठ की अनेक बातें अनर्गल प्रलाप करते हुए अनेक प्रसार माध्यम हम लोगों के सामने रखते हैं और झूठ का प्रचार करते हैं। इस बात से समाज को सावधान हम करना चाहते हैं। हमें कहा जाता है कि वहाँ पर केवल दान पात्रों में चोरी नहीं हुई तो अनेक अच्छे अच्छे पदार्थ जो दिए गए, अनेक वस्तुएं जो प्रदान की गई, वे भी कहाँ गुल हो गई, वे कहाँ चली गई। उन सारी वस्तुओं का रजिस्टर हम लोगों ने आपके सामने आपको दिखाने के लिए लाया है। हम आपको दिखाएंगे और वे सारी वस्तुएं जिनका वर्णन आता है, वो रामायण की पुस्तक कहाँ है और वो हमारे काकभूषुंडी जी महाराज कहाँ हैं, वो गले का हार कहाँ है और वो पादुकाएं कहाँ है,